ಓಂ ಗುರುಭ್ಯೋ ನಮಃ. ಚತುರ್ಥ ಸ್ಕಂದ 12ನೇ ಅಧ್ಯಾಯ. ಶ್ರೀಮದ್ ಭಾಗವತ. ಧ್ರುವ ಮಹಾರಾಜನಿಗೆ ಕುಬೇರನಿಂದ ವರಪ್ರದಾನ. ಧ್ರುವನು ವಿಷ್ಣು ಲೋಕವನ್ನು ಸೇರಿದುದು. ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ, ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶಸಾದಪೇತ್ಯ ಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಶ್ಚಾರಣ ಯಕ್ಷ ಕಿನ್ನರೈಃ ಸಂಸ್ಥೂಯಮಾನೋಭ್ಯವದತ್ಕೃತಾಂಜಲಿಂ. ಎಲೈ ವಿದುರನೇ ಕೇಳು. ಧ್ರುವನು ಕೋಪವನ್ನು ತೊರೆದು ಯಕ್ಷವಧೆಯನ್ನು ನಿಲ್ಲಿಸಿದುದನ್ನು ತಿಳಿದು ಭಗವಂತನಾದ ಕುಬೇರನು ಅಲ್ಲಿಗೆ ಬಂದನು. ಆಗ ಯಕ್ಷರು, ಚಾರಣರು ಮತ್ತು ಕಿನ್ನರರು ಆ ವೈಶ್ರವಣ ದೇವನನ್ನು ಸ್ತೋತ್ರ ಮಾಡುತ್ತಿದ್ದರು. ಆ ದೇವನನ್ನು ಕಂಡೊಡನೆಯೇ ಧ್ರುವನು ಕೈ ಮುಗಿದುಕೊಂಡು ಮೇಲೆದ್ದು ನಿಲ್ಲಲು ಪ್ರಸನ್ನನಾದ ಯಕ್ಷಾಧಿಪತಿಯು ಆತನಿಗೆ ಹೀಗೆಂದನು, ಎಲೈ ಶುದ್ಧಾತ್ಮನಾದ ಕ್ಷತ್ರಿಯ ಶ್ರೇಷ್ಠನೇ, ವೈರವನ್ನು ಬಿಟ್ಟು ಬಿಡುವುದು ತುಂಬ ಕಷ್ಟವಾಗಿದ್ದರೂ ನೀನು ನಿನ್ನ ತಾತನ ಉಪದೇಶದಿಂದಾಗಿ ಅದನ್ನು ತೊರೆದಿದ್ದೀಯೆ. ಆದುದರಿಂದ ನಾನು ನಿನ್ನಲ್ಲಿ ತುಂಬ ಪ್ರಸನ್ನನಾಗಿದ್ದೇನೆ. ಯಕ್ಷರು ನಿನ್ನ ತಮ್ಮನನ್ನು ಕೊಂದು ಹಾಕಿದರು ಮತ್ತು ನೀನು ಯಕ್ಷರನ್ನು ಸಂಹಾರ ಮಾಡಿದೆ ಎಂದು ತೋರಿದರೂ ವಾಸ್ತವವಾಗಿ ನಿನ್ನ ತಮ್ಮನನ್ನು ಯಕ್ಷರು ಸಂಹರಿಸಿಯೂ ಇಲ್ಲ. ನೀನು ಯಕ್ಷರನ್ನು ಕೊಂದೂ ಇಲ್ಲ. ಏಕೆಂದರೆ ಸಮಸ್ತ ಜೀವಿಗಳ ಉತ್ಪತ್ತಿ ಮತ್ತು ವಿನಾಶಗಳಿಗೆ ಕಾರಣವೂ ಕಾಲವೊಂದೇ. ಹಾಗಾದರೆ ಈ ನಾನು ನನ್ನದು ಎಂಬ ಸುಳ್ಳು ಬುದ್ಧಿಯು ಜೀವನಿಗೆ ಏಕೆ ಬಂದಿತು ಎಂದರೆ, ಅಜ್ಞಾನದಿಂದ ಅಜ್ಞಾನವಶನಾಗಿ ಜೀವನು ಕನಸಿನಲ್ಲಿ ಹೇಗೋ ಹಾಗೆ ಶರೀರವೇ ಮುಂತಾದವುಗಳನ್ನು ಆತ್ಮವೆಂದು ತಿಳಿದುಕೊಳ್ಳುವುದರಿಂದ ಆ ಬುದ್ಧಿಯು ಉಂಟಾಗುತ್ತದೆ. ಅದರಿಂದಲೇ ಮನುಷ್ಯನಿಗೆ ಬಂಧನ ಮತ್ತು ದುಃಖಗಳೇ ಮುಂತಾದ ವಿಪರೀತವಾದ ಅವಸ್ಥೆಗಳೂ ಉಂಟಾಗುವುದು. ಧ್ರುವ, ನೀನಿನ್ನು ಹೋಗು. ಭಗವಂತನು ನಿನಗೆ ಮಂಗಳವನ್ನುಂಟು ಮಾಡಲಿ. ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ನೀನು ಸರ್ವ ಜೀವಿಗಳಲ್ಲಿಯೂ ಸಮದೃಷ್ಟಿಯನ್ನಿಟ್ಟು ಸರ್ವಭೂತಾತ್ಮನಾದ ಭಗವಂತನಾದ ಶ್ರೀಹರಿಯನ್ನು ಭಜಿಸುವವನಾಗು. ಆತನೇ ಭವದ ಬಂಧನವನ್ನು ಕತ್ತರಿಸುವವನು. ಆತನು ಸಂಸಾರದ ಉತ್ಪತ್ತಿಯೇ ಮುಂತಾದವುಗಳಿಗಾಗಿ ತನ್ನ ತ್ರಿಗುಣಾತ್ಮಕವಾದ ಮಾಯಾಶಕ್ತಿಯಿಂದ ಕೂಡಿದ್ದರೂ ವಾಸ್ತವವಾಗಿ ಸಂಸಾರರಹಿತನೇ ಆಗಿದ್ದಾನೆ. ಆತನ ಚರಣಕಮಲಗಳೇ ಸರ್ವರಿಗೂ ಭಜಿಸಲು ಯೋಗ್ಯವಾದವು. ಪ್ರಿಯ ನೃಪಾಲನೆ, ನೀನು ಸದಾ ಭಗವಂತನಾದ ಪದ್ಮನಾಭನ ಪಾದಾರವಿಂದಗಳ ಬಳಿಯೇ ಇರುವವನೆಂದು ನಾವು ಕೇಳಿದ್ದೇವೆ. ಆದ್ದರಿಂದ ನೀನು ಈಗ ಅವಶ್ಯವಾಗಿಯೂ ವರವನ್ನು ಪಡೆಯಲು ಅರ್ಹನು. ಯಾವ ಸಂಕೋಚವೂ ಇಲ್ಲದೆ, ಶಂಕೆಯೂ ಇಲ್ಲದೆ ನಿನ್ನ ಮನಸ್ಸಿಗಿಷ್ಟವಾದ ವರವನ್ನು ಕೇಳುವವನಾಗು. ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ, ಸ ರಾಜರಾಜೇನ ವರಾಯ ಚೋದಿತೋ ಧ್ರುವ ಮಹಾಭಾಗವತೋ ಮಹಾಮತಿ ಹರೌಸ ವವ್ರೇ ಚಲಿತಾಂ ಸ್ಮೃತಿಂ ಯಯಾ ತರತ್ಯ ಯತ್ನೇನ ಧುರತ್ಯಂ ತಮಃ. ರಾಜರಾಜನಾದ ಕುಬೇರ ದೇವನು ವರವನ್ನು ಕೇಳುವಂತೆ ಧ್ರುವನನ್ನು ಒತ್ತಾಯಿಸಲು ಮಹಾಭಾಗವತೋತ್ತಮನೂ ಮಹಾಬುದ್ಧಿಶಾಲಿಯೂ ಆದ ಧ್ರುವನು, ಶ್ರೀಹರಿಯ ಸ್ಮರಣೆಯು ನನಗೆ ಸದಾ ಸ್ಥಿರವಾಗಿರಲಿ ಎಂಬ ವರವನ್ನು ಯಾಚಿಸಿದನು. ಆ ದಿವ್ಯ ಸ್ಮರಣೆಯಿಂದಲೇ ಅಲ್ಲವೇ ಜನರು ದಾಟಲು ಕಷ್ಟವಾಗಿರುವ ಭವಸಾಗರವನ್ನು ಅನಾಯಾಸವಾಗಿ ದಾಟಲು ಸಾಧ್ಯವಾಗುವುದು. ಇಡಾವಿಡಾ ದೇವಿಯ ಪುತ್ರನಾದ ಕುಬೇರ ದೇವನಿಗೆ ಧ್ರುವನ ಈ ಮಾತು ತುಂಬ ಸಂತೋಷವನ್ನುಂಟು ಮಾಡಿತು. ಆ ದೇವನು ಪ್ರಸನ್ನವಾದ ಮನಸ್ಸಿನಿಂದ ಧ್ರುವನಿಗೆ ಆತನು ಬೇಡಿದ ವರವನ್ನನುಗ್ರಹಿಸಿ ಧ್ರುವನು ನೋಡುತ್ತಿರುವಂತೆಯೇ ಅಂತರ್ಧಾನ ಹೊಂದಿದನು. ಅನಂತರ ಧ್ರುವನು ತನ್ನ ರಾಜಧಾನಿಗೆ ಹಿಂದಿರುಗಿದನು. ತನ್ನ ನಗರಿಯಲ್ಲಿರುತ್ತಾ ಧ್ರುವ ಸಾರ್ವಭೌಮನು ಬಹು ದಕ್ಷಿಣೆಗಳುಳ್ಳ ಅನೇಕ ಯಜ್ಞಗಳಿಂದ ಭಗವಂತನಾದ ಯಜ್ಞ ಪುರುಷನನ್ನಾರಾಧಿಸಿದನು. ಆ ಯಜ್ಞ ದ್ರವ್ಯಗಳು, ಯಜ್ಞ ಕ್ರಿಯೆಗಳು, ಯಜ್ಞ ದೇವತಾ ಸಂಬಂಧವಾದ ಕರ್ಮಗಳು, ಯಜ್ಞ ಫಲ ಮತ್ತು ಯಜ್ಞ ಫಲವನ್ನು ದಯಪಾಲಿಸುವವನು ಎಲ್ಲವೂ ಶ್ರೀ ಭಗವಂತನೇ ಅಲ್ಲವೇ? ಸರ್ವಾತ್ಮನು ಸರ್ವೋಪಾಧಿರಹಿತನೂ ಆದ ಅಚ್ಯುತನಲ್ಲಿ ತೀವ್ರವಾಗಿ ಪ್ರವಹಿಸುವ ಭಕ್ತಿಯನ್ನಿಟ್ಟುಕೊಂಡು ಆ ಭಕ್ತ ಶ್ರೇಷ್ಠನು ತನ್ನಲ್ಲಿಯೇ ಮತ್ತು ಸಮಸ್ತ ಪ್ರಾಣಿಗಳಲ್ಲಿಯೂ ಸರ್ವವ್ಯಾಪಕನಾದ ಆ ಶ್ರೀಹರಿಗೆ ಬೆಳಗುತ್ತಿರುವುದನ್ನು ನೋಡತೊಡಗಿದನು. ಧ್ರುವ ಸಾರ್ವಭೌಮನು
ಅತ್ಯಂತ ವಿನಯಶೀಲನು, ಬ್ರಾಹ್ಮಣ ಭಕ್ತನು, ದೀನವತ್ಸಲನು ಮತ್ತು ಧರ್ಮ ಮರ್ಯಾದೆಯ ರಕ್ಷಕನೂ ಸಂರಕ್ಷಕನೂ ಆಗಿದ್ದನು. ಪ್ರಜೆಗಳು ಆತನನ್ನು ಸಾಕ್ಷಾತ್ ತಮ್ಮ ತಂದೆಯೆಂದೇ ಭಾವಿಸುತ್ತಿದ್ದರು. ಆ ಮಹಾತ್ಮನು ಬಗೆ ಬಗೆಯ ಐಶ್ವರ್ಯಗಳ ಭೋಗಗಳಿಂದ ಪುಣ್ಯವನ್ನು ಮತ್ತು ಫಲತ್ಯಾಗಪೂರ್ವಕವಾದ ಯಜ್ಞಾದಿ ಕರ್ಮಗಳನ್ನು ಅನುಷ್ಠಾನ ಮಾಡುತ್ತಿದ್ದುದರಿಂದ ಪಾಪವನ್ನು ಕಳೆದುಕೊಳ್ಳುತ್ತಾ 36,000 ವರ್ಷಗಳ ಕಾಲ ಭೂಮಂಡಲವನ್ನಾಳಿದನು. ಜಿತೇಂದ್ರಿಯನಾದ ಆ ಮಹಾಪುರುಷನು ಇದೇ ರೀತಿಯಲ್ಲಿ ಧರ್ಮ, ಅರ್ಥ ಮತ್ತು ಕಾಮಗಳ ಸಂಗ್ರಹದಲ್ಲಿ ಬಹಳ ವರ್ಷವನ್ನು ಕಳೆದ ಬಳಿಕ ತನ್ನ ಪುತ್ರನಾದ ಉತ್ಕಲನಿಗೆ ರಾಜಸಿಂಹಾಸನವನ್ನು ಒಪ್ಪಿಸಿದುದನು. ಈ ವಿಶ್ವವೆಲ್ಲವೂ ಶ್ರೀ ಭಗವಂತನ ಮಾಯೆಯಿಂದ ರಚಿತವಾದುದು ಎಂದು ಭಾವಿಸಿಕೊಂಡನು. ಈ ದೇಹ, ಹೆಂಡಿರು, ಮಕ್ಕಳು, ಗೆಳೆಯರು, ಸೈನ್ಯ, ಸಂಪತ್ತು ತುಂಬಿದ ಖಜಾನೆ, ಅಂತಃಪುರ, ರಮಣೀಯವಾದ ಕ್ರೀಡಾ ಪ್ರದೇಶಗಳು ಮತ್ತು ಸಮುದ್ರ ಪರ್ಯಂತವಾದ ಭೂಮಂಡಲದ ಸಾಮ್ರಾಜ್ಯ ಇವೆಲ್ಲವೂ ಕಾಲನ ದವಡೆಯಲ್ಲಿ ಸಿಕ್ಕಿಹಾಕಿಕೊಂಡಿವೆ ಎಂಬುದಾಗಿಯೂ ಭಾವಿಸಿಕೊಂಡು ಆತನು ಎಲ್ಲವನ್ನೂ ತ್ಯಜಿಸಿ ಬದರಿಕಾಶ್ರಮಕ್ಕೆ ಹೊರಟು ಹೋದನು. ಅಲ್ಲಿ ಧ್ರುವನು ಶುದ್ಧವಾದ ಜಲದಲ್ಲಿ ಸ್ನಾನ ಮಾಡಿ ಇಂದ್ರಿಯಗಳನ್ನು ಪರಿಶುದ್ಧಿಗೊಳಿಸಿಕೊಂಡನು. ಸ್ಥಿರ ಸುಖವಾದ ಆಸನ ಸಿದ್ಧಿಯನ್ನು ಪಡೆದು ಪ್ರಾಣಾಯಾಮಗಳ ಮೂಲಕ ವಾಯುವನ್ನು ವಶಪಡಿಸಿಕೊಂಡನು. ಅನಂತರ ಮನಸ್ಸಿನಿಂದ ಇಂದ್ರಿಯಗಳನ್ನು ಹೊರಗಿನ ವಿಷಯಗಳ ಕಡೆಯಿಂದ ಸೆಳೆದುಕೊಂಡು ಆ ಮನಸ್ಸನ್ನು ಭಗವಂತನ ಸ್ಥೂಲ ರೂಪದಲ್ಲಿ ಸ್ಥಿರಗೊಳಿಸಿದನು. ಆ ಸ್ಥೂಲ ರೂಪವನ್ನೇ ಚಿಂತನೆ ಮಾಡುತ್ತಾ ಸಮಾಧಿ ಸ್ಥಿತಿಯನ್ನು ಪಡೆಯಲು ಆಗ ಆ ಸ್ಥೂಲ ರೂಪವು ಚಿಂತನೆಯಿಂದ ಬಿಟ್ಟು ಹೋಯಿತು. ಭಕ್ತಿಂ ಹರೌ ಭಗವತಿ ಪ್ರವಹನ್ನ ಜಸ್ರ ಮಾನಂದ ಬಾಷ್ಪ ಕಲಯ ಮುಹುರರ್ಧ್ಯಮಾನಃ ವಿಕ್ಲಿದ್ಯಮಾನ ಹೃದಯ ಪುಲಕಾಚಿತಾಂಗೋ ನಾತ್ಮಾ ನಮಸ್ಮರದ ಸಾವಿತಿ ಮುಕ್ತಲಿಂಗ. ಹೀಗೆ ಆತನೊಳಗೆ ಭಗವಂತನಾದ ಶ್ರೀಹರಿಯ ನಿರಂತರವಾದ ಭಕ್ತಿ ಪ್ರವಾಹವು ಹರಿಯುತ್ತಿದ್ದುದರಿಂದ ಆತನ ಕಣ್ಣುಗಳಿಂದ ಮತ್ತೆ ಮತ್ತೆ ಆನಂದ ಬಾಷ್ಪಗಳು ತೊಡಗಿದವು. ಅದರಿಂದ ಆತನ ಹೃದಯವು ಕರಗಿ ಶರೀರದಲ್ಲಿ ರೋಮಾಂಚನ ಉಂಟಾಯಿತು. ದೇಹಾಭಿಮಾನವು ಪೂರ್ಣವಾಗಿ ಕರಗಿ ಹೋದುದರಿಂದ ಆತನಿಗೆ ತಾನು ಧ್ರುವ ಎನ್ನುವ ನೆನಪೂ ತೊರೆದು ಹೋಯಿತು. ಅದೇ ಸಮಯದಲ್ಲಿ ಆಕಾಶದಿಂದ ಒಂದು ಅತಿ ಸುಂದರವಾದ ವಿಮಾನವು ಇಳಿದು ಬರುತ್ತಿರುವುದನ್ನು ಆತನು ಕಂಡನು. ಅದು ಹುಣ್ಣಿಮೆಯ ಚಂದ್ರನು ಆಗ ತಾನೇ ಉದಯಿಸಿದ್ದಾನೆಯೋ ಎಂಬಂತೆ ತನ್ನ ಪ್ರಕಾಶದಿಂದ 10 ದಿಕ್ಕುಗಳನ್ನು ಬೆಳಗಿಸುತ್ತಿತ್ತು. ಅದರಲ್ಲಿ ಶ್ರೀ ಭಗವಂತನ ಪಾರ್ಷಾದ ಶ್ರೇಷ್ಠರಿಬ್ಬರು ಗದೆಗಳನ್ನು ಊರಿಕೊಂಡು ಕುಳಿತಿದ್ದರು. ತರುಣಾವಸ್ಥೆಯಲ್ಲಿದ್ದ ಮತ್ತು ಶ್ಯಾಮಲವಾದ ಕಾಂತಿಯಿಂದ ಬೆಳಗುತ್ತಿದ್ದ ಅವರ ಸುಂದರ ದೇಹಗಳಲ್ಲಿ ಸುಂದರವಾದ 4 ಭುಜಗಳು ಕಂಗೊಳಿಸುತ್ತಿದ್ದವು. ಕಣ್ಣುಗಳು ಕೆಂದಾವರೆಯಂತೆ ಹೊಳೆಯುತ್ತಿದ್ದವು. ಅವರು ಸುಂದರವಾದ ವಸ್ತ್ರಗಳನ್ನುಟ್ಟುಕೊಂಡು ಕಿರೀಟ, ಹಾರ, ತೋಳ್ಬಳೆಗಳಿಂದ ಅಲಂಕೃತರಾಗಿದ್ದರು. ಅತಿ ಮನೋಹರವಾದ ಕುಂಡಲಗಳನ್ನು ಧರಿಸಿದ್ದರು. ಅವರನ್ನು ಪುಣ್ಯಶ್ಲೋಕರಾದ ಶ್ರೀಹರಿಯ ಸೇವಕರು ಎಂದರಿತ ಧ್ರುವನು ಒಡನೆಯೇ ಎದ್ದು ನಿಂತು ಅವರಿಗೆ ಸಲ್ಲಿಸಬೇಕಾಗಿದ್ದ ಪೂಜೆ ಮುಂತಾದವುಗಳನ್ನೂ ಆ ಸಂಭ್ರಮದಲ್ಲಿ ಮರೆತು ಬಿಟ್ಟನು. ಅವರು ಶ್ರೀ ಭಗವಂತನ ಪಾರ್ಷಾದರಲ್ಲಿ ಮುಖ್ಯರಾದವರು ಎಂಬ ತಿಳುವಳಿಕೆಯಿಂದ ಅವರ ಮುಂದೆ ಸ್ವಾಮಿಯಾದ ಶ್ರೀ ಮಧುಸೂದನನ ದಿವ್ಯ ನಾಮಗಳನ್ನು ಸಂಕೀರ್ತನೆ ಮಾಡುತ್ತಾ ಕೈ ಜೋಡಿಸಿ ನಮಸ್ಕಾರ ಮಾಡಿದನು. ಮನಸ್ಸು ಭಗವಂತನ ಪಾದಾರವಿಂದಗಳಲ್ಲಿ ತಲ್ಲೀನವಾಗಿ ಬಿಟ್ಟಿರಲು ಆತನು ಅವರ ಮುಂದೆ ಕೈ ಜೋಡಿಸಿಕೊಂಡು ವಿನಯದಿಂದ ತಲೆ ಬಾಗಿಸಿಕೊಂಡು ಸುಮ್ಮನೆ ನಿಂತುಕೊಂಡು ಬಿಟ್ಟನು. ಆಗ ಶ್ರೀಹರಿಯ ಪ್ರಿಯ ಪಾರ್ಷಾದರಾದ ನಂದ ಮತ್ತು ಸುನಂದರು ಆತನ ಬಳಿಗೆ ಬಂದು ಮುಗುಳ್ನಗೆ ಬೀರುತ್ತಾ ಹೀಗೆಂದರು: ಎಲೈ ರಾಜನೇ, ನಿನಗೆ ಮಂಗಳವಾಗಲಿ. ನಮ್ಮ ಮಾತನ್ನಾಲಿಸಿ ಕೇಳು. ನೀನು 5 ವರ್ಷದವನಾಗಿದ್ದಾಗಲೇ ತಪಸ್ಸನ್ನಾಚರಿಸಿ ಯಾವ ಸರ್ವೇಶ್ವರನಾದ ಶ್ರೀ ಭಗವಂತನನ್ನು ಆರಾಧಿಸಿದೆಯೋ ಅದೇ ಸರ್ವಲೋಕ ನಿಯಾಮಕನಾದ ಶಾನ್ಗಪಾಣಿಯಾದ ಶ್ರೀಮನ್ನಾರಾಯಣನ ಸೇವಕರು ನಾವು. ನಿನ್ನನ್ನು ಆ ಭಗವಂತನ ಧಾಮಕ್ಕೆ ಕರೆದೊಯ್ಯಲು ಬಂದಿದ್ದೇವೆ. ನಿನ್ನ ಭಕ್ತಿಯ ಪ್ರಭಾವದಿಂದ ನೀನು ಇತರರಿಗತಿ ದುರ್ಲಭವಾದ ಯಾವ ವಿಷ್ಣು ಲೋಕ ಉಂಟೋ ಅದನ್ನು ಗಳಿಸಿದ್ದೀಯೆ.
ಅದಕ್ಕೆ ಅಧಿಕಾರಿಯಾಗಿದ್ದೀಯೆ. ಪರಮಜ್ಞಾನಿಗಳಾದ ಸಪ್ತರ್ಷಿಗಳೂ ಅಲ್ಲಿಯವರೆಗೆ ತಲುಪಲಾರದೆ ಅದನ್ನು ಕೆಳಗಡೆಯಿಂದಲೇ ನೋಡುತ್ತಿದ್ದಾರೆ. ಸೂರ್ಯ ಚಂದ್ರರು, ಇತರ ಗ್ರಹ ನಕ್ಷತ್ರ ತಾರಾಗಣಗಳು ಪ್ರದಕ್ಷಿಣೆ ಮಾಡುತ್ತಿರುವ ಉನ್ನತ ಸ್ಥಾನವದು. ಅಂತಹ ವಿಷ್ಣುವಿನ ಧಾಮದಲ್ಲಿ ನೀನು ವಾಸ ಮಾಡುವೆಯಂತೆ. ಪ್ರಿಯತಮನೇ, ಇಲ್ಲಿಯವರೆಗೂ ನಿನ್ನ ಪೂರ್ವಿಕರಾಗಲಿ ಅಥವಾ ಇತರ ಯಾರೇ ಆಗಲಿ ಆ ಪದವನ್ನು ತಲುಪಲು ಸಾಧ್ಯವಾಗಿಲ್ಲ. ನೀನು ಸಮಸ್ತ ಲೋಕಗಳಿಗೂ ವಂದನೀಯವಾಗಿರುವ ಆ ವಿಷ್ಣುವಿನ ಪರಮಧಾಮಕ್ಕೆ ಬಂದು ಅಲ್ಲಿ ಬೆಳಗುವೆಯಂತೆ. ಆಯುಷ್ಮಂತನೇ, ಈ ಶ್ರೇಷ್ಠವಾದ ವಿಮಾನವನ್ನು ಪುಣ್ಯ ಶ್ಲೋಕರಿಗೆ ಶಿಖಾಮಣಿಯಾಗಿರುವ ಶ್ರೀಹರಿಯು ನಿನಗೋಸ್ಕರವೇ ಕಳುಹಿಸಿಕೊಟ್ಟಿರುವನು. ನೀನು ಇದನ್ನು ಹತ್ತುವವನಾಗು. ಈ ಯೋಗ್ಯತೆಯು ನಿನಗೆ ಮಾತ್ರವೇ ಇದೆಯಪ್ಪ. ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ, ನಿಶಮ್ಯ ವೈಕುಂಠ ನಿಯೋಜ್ಯ ಮುಖ್ಯಯೋರ್ಮಧುಚ್ಯುತಂ ವಾಚ ಮುರುಕ್ರಮ ಪ್ರಿಯ ಕೃತಾಭಿಷೇಕ ಕೃತ ನಿತ್ಯ ಮಂಗಲೋ ಮುನೀನ್ ಪ್ರಣಮ್ಯ ಮಾಶಿಷ್ಯ ಮಭ್ಯವಾದಯತ್. ವೈಕುಂಠಪತಿಯ ಶ್ರೇಷ್ಠರಾದ ಆ ಪಾರ್ಷಾದರು ನುಡಿದ ಅಮೃತಮಯವಾದ ಮಾತನ್ನು ಕೇಳಿ ಪ್ರಭು ತ್ರಿವಿಕ್ರಮನಿಗೆ ಪ್ರಿಯತಮನಾದ ಪರಮ ಭಾಗವತೋತ್ತಮನಾದ ಧ್ರುವನು ಸ್ನಾನಾದಿಗಳನ್ನು ಮಾಡಿ ನಿತ್ಯ ಕರ್ಮಗಳನ್ನು ಮಂಗಳ ಕಾರ್ಯಗಳನ್ನೂ ನೆರವೇರಿಸಿ ಬದರಿಕಾಶ್ರಮದಲ್ಲಿ ವಾಸ ಮಾಡುತ್ತಿದ್ದ ಮುನಿಗಳಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಸಿಕೊಂಡನು. ಅನಂತರ ಆ ವಿಮಾನ ರತ್ನಕ್ಕೆ ಪ್ರದಕ್ಷಿಣೆ ಮಾಡಿ ಪೂಜೆಗಳನ್ನರ್ಪಿಸಿ ಶ್ರೀ ವಿಷ್ಣುವಿನ ಪಾರ್ಷಾದರಿಗೆ ಪ್ರಣಾಮ ಮಾಡಿ ಚಿನ್ನದಂತೆ ಥಳಥಳಿಸುತ್ತಿದ್ದ ದಿವ್ಯ ರೂಪವನ್ನು ತಾಳಿ ಅದನ್ನು ಹತ್ತಲು ಸಿದ್ಧನಾದನು. ಆಗ ಅಲ್ಲಿಗೆ ಮೃತ್ಯುದೇವನು ಬರಲು ಉತ್ತಾನಪಾದನ ಪುತ್ರನು ಆತನ ತಲೆಯ ಮೇಲೆ ಕಾಲನ್ನಿಟ್ಟು ಆ ಅದ್ಭುತವಾದ ವಿಮಾನವನ್ನೇರಿದನು. ಆಗ ಆಕಾಶದಲ್ಲಿ ದುಂದುಬಿ, ಮೃದಂಗ, ಮದ್ದಳೆಗಳೇ ಮುಂತಾದ ವಾದ್ಯಗಳು ಮೊಳಗಿದವು. ಗಂಧರ್ವ ಶ್ರೇಷ್ಠರು ಗಾನ ಮಾಡತೊಡಗಿದರು ಮತ್ತು ಪುಷ್ಪಗಳ ಮಳೆಯು ಸುರಿಯತೊಡಗಿತು. ಹಾಗೆ ವಿಮಾನದಲ್ಲಿ ಕುಳಿತು ಶ್ರೀ ಭಗವಂತನ ಧಾಮಕ್ಕೆ ಹೋಗಲು ಸಿದ್ಧನಾಗುತ್ತಿದ್ದಾಗ ಧ್ರುವನಿಗೆ ಇದ್ದಕ್ಕಿದ್ದಂತೆಯೇ ತನ್ನ ತಾಯಿಯಾದ ಸುನೀತಿಯ ನೆನಪು ಬಂತು. ದೀನಳಾಗಿರುವ ನನ್ನ ತಾಯಿಯನ್ನು ಬಿಟ್ಟು ನಾನೊಬ್ಬನೇ ದುರ್ಲಭವಾದ ವಿಷ್ಣುಧಾಮಕ್ಕೆ ಹೇಗೆ ಹೋಗಲಿ ಎಂದು ಚಿಂತೆಗೊಳಗಾದನು. ಆತನ ಮನಸ್ಸಿನಲ್ಲಿ ಉಂಟಾಗಿದ್ದ ಭಾವವನ್ನು ಗ್ರಹಿಸಿದ ನಂದ ಸುನಂದರು ಆತನಿಗೆ, ಅದೋ ನೋಡು, ನಿನ್ನ ತಾಯಿ ಸುನೀತಿ ದೇವಿಯು ಬೇರೊಂದು ವಿಮಾನದಲ್ಲಿ ಕುಳಿತು ಮುಂದೆ ಮುಂದೆ ಹೋಗುತ್ತಿದ್ದಾಳೆ ಎಂದು ಆ ವಿಮಾನವನ್ನು ತೋರಿಸಿದರು. ಅದರಿಂದ ಸಂತೃಪ್ತನಾಗಿ ಆತನು ದಾರಿಯಲ್ಲಿ ವಿಮಾನಗಳಲ್ಲಿ ಕುಳಿತಿದ್ದ ದೇವತೆಗಳು ಮಾಡುತ್ತಿದ್ದ ಪ್ರಶಂಸೆಗಳನ್ನು ಕೇಳುತ್ತಾ, ಅವರು ಸುರಿಸುತ್ತಿದ್ದ ಹೂಮಳೆಗಳನ್ನು ಸ್ವೀಕರಿಸುತ್ತಾ, ಗ್ರಹಗಳನ್ನು ಕ್ರಮವಾಗಿ ದಾಟುತ್ತಾ ಮುಂದುವರಿದನು. ಆ ದಿವ್ಯ ವಿಮಾನದಲ್ಲಿ ಕುಳಿತು ಧ್ರುವನು 3 ಲೋಕಗಳನ್ನೂ ದಾಟಿ ಸಪ್ತರ್ಷಿ ಮಂಡಲಕ್ಕೂ ಮೇಲಿರುವ ಭಗವಂತನಾದ ವಿಷ್ಣುವಿನ ಧ್ರುವವಾದ ಧಾಮವನ್ನು ತಲುಪಿ ಸ್ಥಿರವಾದ ಗತಿಯನ್ನು ಪಡೆದನು. ಆ ದಿವ್ಯ ಧಾಮದ ಮಹಿಮೆಯನ್ನು ಕೇಳಬೇಕೆ? ಅದು ತನ್ನ ಪ್ರಕಾಶದಿಂದಲೇ ಬೆಳಗುತ್ತಿರುವುದು. ಆದರೆ 3 ಲೋಕಗಳು ಅದರ ಪ್ರಕಾಶದಿಂದಲೇ ಬೆಳಗುತ್ತಿವೆ. ಪ್ರಾಣಿಗಳಲ್ಲಿ ದಯಾರಹಿತರಾದ ಜನರು ತಲುಪಲಾರದ ಪುಣ್ಯತಮವಾದ ಪದವಾಗಿದೆ ಅದು. ಪ್ರತಿದಿನವೂ ಪ್ರಾಣಿಗಳ ಕಲ್ಯಾಣಕ್ಕಾಗಿ ಶುಭ ಕರ್ಮಗಳನ್ನು ಯಾರು ಮಾಡುತ್ತಿರುವರೋ ಅಂತಹ ಸುಕೃತಿಗಳು ಮಾತ್ರವೇ ಅಲ್ಲಿಗೆ ಹೋಗಲು ಸಾಧ್ಯ. ಶಾಂತರಾಗಿ, ಸಮದರ್ಶಿಗಳಾಗಿ, ಶುದ್ಧರಾಗಿ, ಎಲ್ಲ ಪ್ರಾಣಿಗಳನ್ನು ಪ್ರಸನ್ನಗೊಳಿಸುವವರಾದ ಭಗವದ್ಭಕ್ತರನ್ನು ಮಾತ್ರವೇ ತಮ್ಮ ಬಂಧು ಮಿತ್ರರನ್ನಾಗಿ ತಿಳಿಯುವಂತಹ ಮಹಾತ್ಮರು ತಾನೇ ಸುದುರ್ಲಭವಾಗಿರುವಂತೆ ಆ ಭಗವದ್ಧಾಮವನ್ನು ಗಳಿಸುವರು. ಈ ರೀತಿಯಲ್ಲಿ ಭಾಗವತೋತ್ತಮನಾದ ಉತ್ತಾನಪಾದನ ಪುತ್ರನು 3 ಲೋಕಗಳಿಗೂ ಮೇಲೆ ಅವುಗಳ ಶುದ್ಧವಾದ ಶಿರೋಭೂಷಣವಾಗಿ ವಿರಾಜಿಸತೊಡಗಿದನು. ಕುರುಕುಲ ಮಣಿಯಾದ ವಿದುರನೇ, ಮೇಟಿಯ ಕಂಬವನ್ನು ಎತ್ತುಗಳು 4 ಕಡೆಗಳಲ್ಲೂ ಸುತ್ತುವಂತೆ ಗಂಭೀರವಾದ ವೇಗವುಳ್ಳ ಜ್ಯೋತಿಗಳ ಚಕ್ರವು ಆ ಅವಿನಾಶಿಯಾದ ಧ್ರುವಧಾಮವನ್ನೇ ಆಶ್ರಯಿಸಿ ಅದನ್ನು ಸದಾ ಸುತ್ತುತ್ತಿರುತ್ತದೆ. ಧ್ರುವನ ಆ ಮಹಿಮೆಯನ್ನು ಕಂಡು ಸಂತುಷ್ಟರಾದ ದೇವರ್ಷಿಗಳು ನಾರದರು ಪ್ರಚೇತಸರ ಯಜ್ಞಶಾಲೆಯಲ್ಲಿ ತಮ್ಮ ವೀಣಾ ವಾದ್ಯವನ್ನು ನುಡಿಸುತ್ತಾ ಈ 3 ಶ್ಲೋಕಗಳನ್ನು ಹಾಡಿದರು.
ನೂನಂ ಸುನೀತೇಹ ಪತಿದೇವತಾಯಾಸ್ತಪಃ ಪ್ರಭಾವಸ್ಯ ಸುತಸ್ಯ ತಾಂ ಗತಿಂ ದೃಷ್ಟ್ವಾಭ್ಯುಪಾಯಾನಪಿ ವೇದವಾದಿನೋ ನೈವಾದಿಕ್ತುಂ ಪ್ರಭವಂತಿ ಕಿಂ ನೃಪಾಃ. ಪತಿವ್ರತಾ ಶಿರೋಮಣಿಯಾದ ಸುನೀತಿಯ ಸುಪುತ್ರನಾದ ಧ್ರುವನು ತಪಸ್ಸನ್ನಾಚರಿಸಿ ಅದರ ಪ್ರಭಾವದಿಂದ ಯಾವ ಅದ್ಭುತವಾದ ಗತಿಯನ್ನು ಗಳಿಸಿದ್ದಾನೆಯೋ ಅದನ್ನು ಪುರುಷಾರ್ಥಗಳ ಉಪಾಯಗಳನ್ನರಿತ ವೇದವಾದಿಗಳಾದ ಮುನಿಗಳು ಕೂಡ ನಿಜವಾಗಿಯೂ ಪಡೆಯಲಾರರು. ಹೀಗಿರುವಾಗ ಸಾಧಾರಣರಾದ ಉಳಿದ ರಾಜರ ಪಾಡೇನು? ಯಃ ಪಂಚವರ್ಷೋ ಗುರುದಾರವಾಕ್ಷಿರೈಃ ಭಿನ್ನೇನ ಯಾತೋ ಹೃದಯೇನ ದೂಯತ ವನಂ ಮುದಾ ದೇಶಕರೋಜಿತಂ ಪ್ರಭುಂ ಜಿಗಾಯ ತದ್ಭಕ್ತಗುಣೈಃ ಪರಾಜಿತಂ. ಕೇವಲ 5 ವರ್ಷದ ಬಾಲಕನಾಗಿರುವಾಗಲೇ ಈತನು ಬಲತಾಯಿಯ ಮಾತಿನ ಬಾಣಗಳಿಂದ ಬಿರಿದು ನೊಂದ ಹೃದಯದಿಂದ ಕೂಡಿ ನನ್ನ ಉಪದೇಶಕ್ಕೆ ತಕ್ಕಂತೆಯೇ ಆಚರಣೆ ಮಾಡಿ ಭಕ್ತರ ಗುಣಗಳಿಂದ ಮಾತ್ರವೇ ವಶೀಭೂತನಾಗುವ ಮತ್ತು ಅಜಿತ ಎಂದು ಹೆಸರಾಂತ ಶ್ರೀಹರಿಯನ್ನೂ ಜಯಿಸಿಬಿಟ್ಟವನಲ್ಲವೇ? ಯಃ ಕ್ಷತ್ರಬಂಧುರ್ಭುವಿ ತಸ್ಯಾಧಿರೂಢ ಮನ್ವಾರುರುಕ್ಷೇದಪಿ ವರ್ಷಪೂಗೈಃ ಷಟ್ಪಂಚವರ್ಷೋ ಯದಹೋಭಿರಲ್ಪೈಃ ಪ್ರಸಾದ್ಯ ವೈಕುಂಠಮವಾಪ ತತ್ಪದಂ. ನಮ್ಮ ಈ ಧ್ರುವ ಸಾರ್ವಭೌಮನು 5-6 ವರ್ಷ ವಯಸ್ಸಿನವನಾಗಿರುವಾಗಲೇ ಕೆಲವೇ ದಿನಗಳ ತಪಸ್ಸಿನಿಂದ ಶ್ರೀ ಭಗವಂತನನ್ನು ಪ್ರಸನ್ನಗೊಳಿಸಿ ಆತನ ಪರಮ ಪದವನ್ನು ಗಳಿಸಿಬಿಟ್ಟನು. ಆತನು ಗಳಿಸಿದ ಆ ಸ್ಥಾನವನ್ನು ಭೂಮಂಡಲದಲ್ಲಿ ಬೇರಾವನಾದರೂ ಕ್ಷತ್ರಿಯನು ಅನೇಕ ವರ್ಷಗಳ ಕಾಲ ತಪಶ್ಚರಣೆ ಮಾಡಿದರೂ ಪಡೆಯಲಾಗುವುದೇ? ಮೈತ್ರೇಯರು ಹೇಳುತ್ತಾರೆ, ವತ್ಸ ವಿದುರ, ನಿನ್ನ ಕೇಳಿಕೆಗೆ ತಕ್ಕಂತೆ ನಾನು ಉದಾರ ಕೀರ್ತಿಯುಳ್ಳ ಧ್ರುವನ ಚರಿತ್ರೆಯನ್ನು ಪೂರ್ಣವಾಗಿ ತಿಳಿಸಿರುವೆನು. ಸಾಧು ಸಜ್ಜನರು ತುಂಬಿದ ಮನಸ್ಸಿನಿಂದ ಕೊಂಡಾಡುವ ಪವಿತ್ರವಾದ ಕಥೆಯಿದು. ಇದು ಸಂಪತ್ತನ್ನು, ಯಶಸ್ಸನ್ನು, ಆಯಸ್ಸನ್ನು ವೃದ್ಧಿಪಡಿಸುವ ಪರಮ ಪವಿತ್ರವೂ ಮಂಗಲಕರವೂ ಆಗಿರುವ ಕಥೆ. ಸ್ವರ್ಗವನ್ನು ಕೊಡುವುದು, ಧ್ರುವ ಪದವಿಯನ್ನು ದಯಪಾಲಿಸುವುದು, ದೇವತ್ವವನ್ನು ನೀಡುವುದು, ಸಮಸ್ತ ಪಾಪಗಳನ್ನು ನಾಶಪಡಿಸುವುದು. ಇದು ಅತ್ಯಂತ ಪ್ರಶಂಸನೀಯವಾದ ಚರಿತ್ರೆಯಾಗಿದೆ. ಭಗವದ್ಭಕ್ತ ಶಿರೋಮಣಿಯಾದ ಧ್ರುವನ ಈ ಪವಿತ್ರವಾದ ಚರಿತ್ರೆಯನ್ನು ಶ್ರದ್ಧೆಯೊಡನೆ ಯಾರು ಬಾರಿ ಬಾರಿಗೂ ಕೇಳುವರೋ ಅವರಿಗೆ ಭಗವದ್ಭಕ್ತಿಯು ತುಂಬಿ ಬಂದು ಸರ್ವ ದುಃಖಗಳು ಪರಿಹಾರ ಹೊಂದುವುದು. ಇದನ್ನು ಕೇಳುವವನಿಗೆ ಶೀಲವೇ ಮುಂತಾದ ಗುಣಗಳು ದೊರೆಯುವುದು. ಮಹತ್ವವನ್ನು ಬಯಸುವವರಿಗೆ ಅತಿ ಮಹತ್ತಿನ ಸ್ಥಾನವು ಸಿಕ್ಕುವುದು. ತೇಜಸ್ಸನ್ನು ಕೋರುವವರಿಗೆ ತೇಜಸ್ಸು ದೊರೆಯುವುದು ಮತ್ತು ಮಾನವನ್ನು ಅಪೇಕ್ಷಿಸುವ ಮನಸ್ವಿಗಳಿಗೆ ಒಳ್ಳೆಯ ಮಾನವು ದೊರಕುವುದು. ಪವಿತ್ರವಾದ ಕೀರ್ತಿಯುಳ್ಳ ಧ್ರುವ ಕುಮಾರನ ಈ ಮಹಾ ಚರಿತ್ರೆಯನ್ನು ಪ್ರಾತಃ ಕಾಲ ಮತ್ತು ಸಾಯಂಕಾಲಗಳಲ್ಲಿ ಸತ್ಪುರುಷರು ಸಭೆ ಸಮಾಜಗಳಲ್ಲಿ ಏಕಾಗ್ರವಾದ ಮನಸ್ಸಿನಿಂದ ಕೀರ್ತನೆ ಮಾಡಬೇಕು. ಶ್ರೀ ಭಗವಂತನ ಪವಿತ್ರವಾದ ಪಾದಾರವಿಂದಗಳನ್ನಾಶ್ರಯಿಸಿರುವ ಯಾವ ಭಕ್ತನು ಇದನ್ನು ನಿಷ್ಕಾಮ ಭಾವದಿಂದ ಪೂರ್ಣಿಮೆ, ಚತುರ್ದಶಿಯೊಡನೆ ಸೇರಿದ ಅಥವಾ ಚಂದ್ರನ ಒಂದು ಕಲೆಯಿಂದ ಕೂಡಿದ ಅಮಾವಾಸ್ಯೆ, ದ್ವಾದಶಿ, ಶ್ರವಣ ನಕ್ಷತ್ರ, ತಿಥಿಕ್ಷಯ, ವ್ಯತಿಪಾತ, ಸಂಕ್ರಾಂತಿ ಅಥವಾ ಭಾನುವಾರಗಳಂದು ಶ್ರದ್ಧಾಳುಗಳಾದ ಸಜ್ಜನರಿಗೆ ಶ್ರವಣ ಮಾಡಿಸುವನೋ ಅಂತಹವನಿಗೆ ತನ್ನ ಆತ್ಮದಲ್ಲೇ ಸರ್ವ ಸಂತೋಷವನ್ನು ಅನುಭವಿಸುವ ಕೃತಕೃತ್ಯತೆಯು ಸಿದ್ಧಿಸುವುದು. ತತ್ವವನ್ನರಿಯದ ಅಜ್ಞಾನಿಗೆ ಈ ಜ್ಞಾನಾಮೃತವನ್ನು ದಾನ ಮಾಡುವಂತಹ ಕರುಣಾಳುವು ದೀನವತ್ಸಲನೂ ಆದ ಸುಕೃತಿಯ ಮೇಲೆ ದೇವತೆಗಳು ಅನುಗ್ರಹವನ್ನು ತೋರುವರು. ಇದಂ ಮಯಾ ತೇ ವಿಹಿತಂ ಕುರು ಧ್ವಃ ಧ್ರುವಸ್ಯ ವಿಖ್ಯಾತ ವಿಶುದ್ಧ ಕರ್ಮಣಃ ಹಿತ್ವಾರ್ಭಕಃ ಕ್ರೀಡನಖಾನಿ ಮಾತುರ್ಗೃಹಂ ಚ ವಿಷ್ಣುಂ ಶರಣಂ ಯೋ ಜಗಾಮ. ಕುರು ಶಿರೋಮಣಿಯಾದ ಮಹಾತ್ಮನಾದ ವಿದುರನೇ, ಧ್ರುವನು ಮಾಡಿದ ಪರಮ ಪರಿಶುದ್ಧವಾದ ಕರ್ಮವು ಎಲ್ಲೆಲ್ಲಿಯೂ ಪ್ರಸಿದ್ಧವಾಗಿದೆ. ಅತಿ ಬಾಲ್ಯದಲ್ಲಿಯೇ ತಾಯಿ, ಮನೆ ಮತ್ತು ಆಟದ ಸಾಮಾನುಗಳ ಮೋಹವನ್ನೂ ತೊರೆದು ಮಹಾವಿಷ್ಣುವನ್ನು ಶರಣು ಹೊಂದಿದ ಧನ್ಯತಮನಲ್ಲವೇ ಆತನು. ಇಂತಹ ಮಹಾತ್ಮನ ಪವಿತ್ರವಾದ ಚರಿತ್ರೆಯನ್ನು ನಾನು ನಿನಗೆ ತಿಳಿಸಿರುವೆನು. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ
ಚತುರ್ಥ ಸ್ಕಂದದ 12ನೇ ಅಧ್ಯಾಯವು ಮುಗಿಯಿತು. ಓಂ ತತ್ಸತ್.